I'll pretend that I am very active, I am very strong, I am very, cheerful ಅನ್ನೋ ಥರ ಹಾಕಿ ಚೆನ್ನಾಗಿ ರುಬ್ಬೋದು. ಆಮೇಲೆ ಒಗ್ಗರಣೆಗೆ ಒಗ್ಗರಣೆ ಏನೇನು ಹಾಕಬೇಕು? ಓಕೆ, ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ? ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೊ ಈಗ ಆಲ್ರೆಡಿ 11:30 ಆಗ್ತಾ ಬಂತು. ಇನ್ನು 10 ಮಿನಿಟ್ಸ್ ಇದೆ 11:30 ಆಗೋದಕ್ಕೆ. ನಾನಿವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ವ್ಲಾಗ್ ಮಾಡಲಿಲ್ಲ. ಯಾಕೆ ಅಂತಂದರೆ ಫಸ್ಟ್ ಥಿಂಗ್ ನಾನಿವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದೆ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಎವ್ರಿ ಡೇ ಅದೇ ಕಂಟೆಂಟ್ ತೋರಿಸೋದ್ರ ಬದಲು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ರೆ ಬೇರೆ ಯಾವುದಾದ್ರೂ ಕಂಟೆಂಟ್ ತೋರಿಸ್ಬೋದು ಅನ್ನೋ ಸಲುವಾಗಿ ಸಹ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಸ್ ವೆಲ್ ಆ್ಯಸ್ ಡೋಂಟ್ ಈವನ್ ಆಸ್ಕ್ ಮೀ ಹೌ ಐ ಆಮ್. ಯಾಕೆ ಅಂತಂದರೆ 2 ದಿನ ಬ್ಯಾಕ್ ಟು ಬ್ಯಾಕ್ ವರ್ಕೌಟ್ ಇತ್ತಲ್ಲ ಲಾಸ್ಟ್ ವೀಕು, ಅಂದರೆ ನಿನ್ನೆ ಮತ್ತು ಮೊನ್ನೆ. ಅದರ ಪ್ರಭಾವ ಇವಾಗ ಬೀರ್ತಾ ಇದೆ ನನ್ನ ಬಾಡಿ ಮೇಲೆ. ಎಕ್ಸ್ಟ್ರೀಮ್ಲಿ ಪೇನ್ಫುಲ್, ಲೈಕ್ ಹೋಲ್ ಬಾಡಿ ಎಷ್ಟು ನೋವ್ತಿದೆ ಅಂತಂದರೆ ಐ ಕಾಂಟ್ ಈವನ್ ಟೆಲ್ ಯು. ಬಟ್ ಸ್ಟಿಲ್ ಐ ಆಮ್ ಇನ್ ಫ್ರಂಟ್ ಆಫ್ ಮೈ ಲ್ಯಾಪ್ಟಾಪ್. ಯಾಕೆ ಅಂತಂದರೆ ಇವಾಗಿನ 10 ನಿಮಿಷದಲ್ಲಿ ನನಗೆ ಕಾಲ್ ಇದೆ, ಬ್ಯಾಕ್ ಟು ಬ್ಯಾಕ್ 2 ಇದೆ. ಲೈಕ್ ಅನದರ್ 1 hour ತನಕನೂ ಐಲ್ ಬಿ ಬಿಸಿ. ಅದಾದಮೇಲೆ ಆ್ಯಕ್ಚುಲಿ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಬೆಳಗ್ಗೆ ತಿಂಡಿ ಎಲ್ರದ್ದು ಆಯಿತು. ಲೈಕ್ ಇಡ್ಲಿ ಮತ್ತು ಚಟ್ನಿ ಮಾಡಿದ್ವಿ. ಮಸಾಲ ಇಡ್ಲಿ ಮಾಡಿದರು ಅಮ್ಮ. ಚೆನ್ನಾಗಿ ಮಾಡ್ತಾರೆ ತುಂಬಾ ಮಸಾಲ ಇಡ್ಲಿನ. ಖಂಡಿತ ಇನ್ನೊಂದು ಸಲ ಮಾಡುವಾಗ ಅದನ್ನು ರೆಸಿಪಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಸಹ ಆ್ಯಂಡ್ ತುಂಬ ಟೇಸ್ಟಿ ಸಹ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅಫ್ಕೋರ್ಸ್ ಅಥೆಂಟಿಕ್ ಆಗಿ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವ್ರು ಇದ್ದಾಗ ಇದೊಂದು ಅಡ್ವಾಂಟೇಜು. ಅವ್ರು ಕಲ್ತಿರುವಂತಹ ಅಥವಾ ಅವರು ತಿಳ್ಕೊಂಡಿರುವಂತಹ ಅಡುಗೆಗಳನ್ನು ಅವಾಗವಾಗ ನಾವು ಸಹ ಸವಿಬಹುದು. ಸೊ ಅದು ಬಿಟ್ಟು ಇವಾಗ ಸದ್ಯಕ್ಕಂತೂ ನನ್ನ ಪರಿಸ್ಥಿತಿ ತುಂಬಾ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿದೆ. ಆಲ್ರೆಡಿ ಒಂದು ಕ್ರೋಸಿನ್ ಸಹ ತೊಗೊಂಡಿದ್ದೀನಿ. ಲೆಟ್ಸ್ ಸಿ, ಲೈಕ್ ಐ ಕಾಂಟ್ ಸ್ಲೀಪ್ ನಾವು. ಕೆಲಸ ಅಂತೂ ಮಾಡಲೇಬೇಕು, ಕೆಲಸದಲ್ಲಿ ಎನರ್ಜಿ ಅಂತೂ ತೋರಿಸ್ಲೇಬೇಕು. ಯಾಕೆ ಅಂತಂದರೆ ಎವ್ರಿ ಡೇ ನನ್ನ ಕ್ಲೈಂಟ್ಸನ್ನು ನಾನು 1-on-1 ಕಾಲಲ್ಲಿ ತೊಗೊತೀನಿ, ಅಂದರೆ ವಿಡಿಯೋ ಕಾಲ್ ಇರುತ್ತೆ. ಸೊ ಅದರಲ್ಲಿ ತೊಗೊಳ್ಳುವಾಗ ನಾನು ಕೋಚಾಗಿ ಅಂದ್ಕೊಂಡು ಮಾತಾಡಿದ್ರೆ ಖಂಡಿತ ಈವನ್ ದೇ ವಿಲ್ ಆಲ್ಸೋ ಫೀಲ್ ಲೈಕ್ ಇಟ್ಸ್ ನಾಟ್ ವೆರಿ ಮೋಟಿವೇಟಿಂಗ್ ಅಲ್ವಾ. ಸೊ ಹೈ ಇನ್ ಎನರ್ಜಿ ಇರಲೇಬೇಕು ನನಗೆ ಅವ್ರ ಜೊತೆ ಅಟ್ಲೀಸ್ಟ್ ಮಾತಾಡುವಾಗ. ಈವನ್ ನೆನ್ನೆನೂ ನನ್ನೊಬ್ರು ಕ್ಲೈಂಟ್ ಹೇಳ್ತಾ ಇದ್ರು, ಲೈಕ್ ನಿಮ್ಮನ್ನು ನೋಡಿದ್ರೇ ಖುಷಿ ಆಗುತ್ತೆ, ತುಂಬ ಎನರ್ಜಿ ಇದೆ ನಿಮಗೆ, ತುಂಬ ಯಾವಾಗಲೂ ಚೇರ್ಫುಲ್ ಆಗಿರ್ತೀರ ಅಂತ ಹೇಳಿ. ನಥಿಂಗ್ ಲೈಕ್ ದ್ಯಾಟ್. ಆ ಥರ ಏನಿಲ್ಲ. ದೋ ನನಗೆ ಹುಷಾರಿಲ್ಲದೆ ಇದ್ರು, ನನಗೆ ಸ್ವಲ್ಪ ಕಷ್ಟ ಆದ್ರೂ, ಈ ಥರ ಬಾಡಿ ಸೋರ್ನೆಸ್ ಏನೇ ಬಂದ್ರೂ ಐ ಹ್ಯಾವ್ ಟು ಬಿ ಎನರ್ಜೆಟಿಕ್, ಐ ಹ್ಯಾವ್ ಟು ಬಿ ಚಿಯರ್ಫುಲ್. ಹಾಗಿದ್ದಾಗ ಮಾತ್ರ ಆ್ಯಸ್ ಅ ಕೋಚ್ ನಾನು ಸಹ ಬೇರೆಯವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಸಾಧ್ಯ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಕಾಲಲ್ಲಿ ಇರೋ ಅಷ್ಟೊತ್ತಾದ್ರೂ ಐ ಪ್ರಿಟೆಂಡ್ ದಟ್ ಐ ಆಮ್ ವೆರಿ ಆ್ಯಕ್ಟಿವ್, ಐ ಆಮ್ ವೆರಿ ಸ್ಟ್ರಾಂಗ್, ಐ ಆಮ್ ವೆರಿ ಚಿಯರ್ಫುಲ್ ಅನ್ನೋ ಥರ. ಸೊ ಹೀಗೆ ಹೋಗ್ತಾ ಇರುತ್ತೆ. ಸೊ ಈಗ ಬೇಗ ಕಾಲ್ ಅಟೆಂಡ್ ಮಾಡಿ ಮುಗಿಸ್ಬಿಟ್ಟು ಐ ವಿಲ್ ಟಾಕ್ ಟು ಯು ಅಗೇನ್. ಏನೇನು ಹಾಕೊಂಡ್ರಿ ರುಬ್ಬಕ್ಕೆ? ಸಾಸಿವೆ, ಹಾ, ಮೆಣಸಿನ್ಕಾಯಿ. ಸಾಸಿವೆ ಎಷ್ಟು? ಸಾಸಿವೆ 1 ಸ್ಪೂನು, ಹಾ, ಮೆಣಸಿನ್ಕಾಯಿ 8, ಅರಿಶಿನ ಪುಡಿ, ಹಾ, ಉಪ್ಪು ಅದಷ್ಟು ಫಸ್ಟ್ ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಜೊತೆಗೆ ತೆಂಗಿನಕಾಯಿ, ಮಾವಿನಕಾಯಿ ಹಾಕಿ ಚೆನ್ನಾಗಿ ರುಬ್ಬೋದು. ಆಮೇಲೆ ಒಗ್ಗರಣೆಗೆ ಒಗ್ಗರಣೆ ಏನೇನು ಹಾಕಬೇಕು? ಒಗ್ಗರಣೆ ಕಡಲೆಕಾಯಿ ಬೀಜ, 1-2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೇಕಾದ್ರೆ 1-2 ಕಡಲೆಬೇಳೆ, ಅಷ್ಟೇ. ಅಷ್ಟೇನಾ? ಓಕೆ. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದಾರೆ ನಮ್ಮತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಎಲ್ಲದೂ. ಅವ್ರ ಹತ್ರನೇ ಆ್ಯಕ್ಚುಲಿ ನಾನು ತುಂಬ ಅಡುಗೆ ಕಲ್ತಿರೋದು ಅಂತಲೇ ಹೇಳಬೇಕು. ಮುಂಚೆ ನನಗೆ ಏನು ಅಂದರೆ ಏನು ಬರ್ತಾನೆ ಇರಲಿಲ್ಲ. ಸೊ ಮಿಕ್ಸಿ ಸೌಂಡು. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಮೊದಲಿಗೆ ಕಡಲೆಕಾಯಿ ಬೀಜವನ್ನು ಹಾಕ್ತಾಯಿದ್ದೀನಿ. ಸೊ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಮೊದಲಿಗೆ ಅದನ್ನು ಹಾಕಿಬಿಟ್ರೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ 1 ಸ್ಪೂನು ಉದ್ದಿನಬೇಳೆ, ಮತ್ತು ಅದ್ರ ಜೊತೆಗೇ ಕರಿಬೇವಿನ ಎಲೆ ಮತ್ತು ಒಂದೆರಡು ಒಣಮೆಣಸಿನ್ಕಾಯನ್ನು ಸಹ ಹಾಕಿದ್ದೀನಿ, ಘಮ ಬರಲಿ ಅನ್ನೋದಕ್ಕೋಸ್ಕರ. ಅದ್ರ ಜೊತೆಗೆ 1 ಚಿಟಿಕೆಯಷ್ಟು ಇಂಗನ್ನು ಹಾಕ್ಬಿಟ್ಟು
ಇಲ್ಲಿ ಆಡಿಸಿ ಇಟ್ಕೊಂಡಿದ್ದಂತಹ ಮಾವಿನಕಾಯಿ ಮತ್ತು ತೆಂಗಿನಕಾಯಿನ ಒಂದು ಚಟ್ನಿ ಏನಿತ್ತು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನವನ್ನು ಸಹ ಹಾಕಿದ್ದೀನಿ. ಈಗ ಅನ್ನವನ್ನು ಬಗ್ಗಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿದ್ರೆ ನಮ್ಮ ಒಂದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಇದರಲ್ಲಿ ಆ್ಯಕ್ಚುಲಿ ಅನ್ನವನ್ನು ಸ್ವಲ್ಪ ಉದುರಾಗಿ ಮಾಡಿಕೊಂಡು ಹರಡಿಟ್ಕೊಂಡ್ರೆ, ಅಂದರೆ ಸ್ವಲ್ಪ ಆರಿದ್ರೆ ಅನ್ನ ಸ್ವಲ್ಪ ಉದುರಾಗಿ ಬರುತ್ತೆ. ಅನ್ನ ಇನ್ನೂ ಸ್ವಲ್ಪ ಬಿಸಿನೇ ಇತ್ತು ನಾನು ಮಾಡಿದಾಗ, ಸೊ ಹಾಗಾಗಿ ಸ್ವಲ್ಪ ಮುದ್ದೆಯಾಗಿ ಬಂದಿದೆ. ಬಟ್ ಆರಿದ ಮೇಲೆ ಸರಿ ಹೋಗುತ್ತೆ. ಈ ರೀತಿ ಒಂದೆರಡು ನಿಮಿಷ ಮುಚ್ಚಿಡೋದ್ರಿಂದ ತಟ್ಟೆಯನ್ನು ಎಲ್ಲ ಸಾರ ಒಟ್ಟಿಗೆ ಸೇರಿಕೊಳ್ಳುತ್ತೆ. ಅದಾದಮೇಲೆ ನಾವು ಫಿಲಮನ್ನು ನೋಡ್ಕೊಂಡು ಕೂತ್ಕೊಂಡ್ವಿ. ಫಿಲಮ್ ನೋಡ್ತಿದ್ದೀವಿ ಅನ್ನೋದಕ್ಕೆ ಸುಮ್ಮನೆ ಸಾಕು. ಏನು ಮಾಡ್ತಿದ್ಯಾ ಸಮಾರ್? ಹಾಂ, ಎಡಿಟಿಂಗ್ ಮಾಡ್ತೀಯಾ? ಅದನ್ನ ಆಫ್ ಮಾಡು. ಓಕೆ, ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ? ಮಾಡ್ತೀನಿ. ಓಕೆ, ದ್ಯಾಟ್ಸ್ ಗುಡ್. ಸೊ ಈಗ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮುಖದ ಕಲೆಗಳನ್ನೆಲ್ಲವನ್ನು ಹೋಗಿಸೋ ಅಂತಹ ಒಂದು ಸೂಪರ್ ಡೂಪರ್ ಆಗಿರೋವಂತಹ ಒಂದು ಫೇಸ್ ಪ್ಯಾಕ್ ಇದು. ಮೊದಲಿಗೆ ನಾನಿಲ್ಲಿ ಆಲೋವೆರಾ ಜೆಲ್ಲನ್ನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಸ್ತೂರಿ ಅರಿಶಿನ, ಇದ್ರ ಬಗ್ಗೆ ನಾನು ಮುಂಚೆನೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ತುಂಬಾ ಒಳ್ಳೆಯದು, ಅಮೆಝಾನಲ್ಲಿ ಸಿಕ್ಬಿಡುತ್ತೆ. ಕಸ್ತೂರಿ ಅರಿಶಿನದ ಮಹಿಮೆ ಏನು ಅಂತಂದರೆ ಇದನ್ನು ಗಂಡು ಮಕ್ಕಳು ಸಹ ಯೂಸ್ ಮಾಡ್ಬೋದು. ಯಾವುದೇ ಅರಿಶಿನದ ಕಲೆ ಸಹ ಆಗಲ್ಲ ನಿಮ್ಮ ಮುಖದ ಮೇಲೆ. ಬಟ್ ಅರಿಶಿನದ ಗುಣ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ ಇದರಿಂದ. ಅದ್ರ ಜೊತೆಗೆ ರೋಸ್ ವಾಟರನ್ನು ಸಹ ಒಂದು 2-3 ಹನಿಯಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಕೋಲ್ಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಆಯಿಲ್ ಇದ್ದರೂ ಸಹ ಹಾಕ್ಕೋಬೋದು. ಕೋಕೋನಟ್ ಆಯಿಲನ್ನು ಸಹ ಹಾಕ್ಕೋಬೋದು. ಒಂದು 2 ಹನಿ ಹಾಕ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ತಾ ಇಲ್ಲ ನಾನು. ಯಾಕೆ ಅಂತಂದರೆ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ. ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ಈವನ್ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ. ರಾತ್ರಿ ಮಲಗುವಾಗ ಹಚ್ಕೊಂಡ್ರೆ ನೀವು ಬೆಳಗ್ಗೆ ಎದ್ಬಿಟ್ಟು ಮುಖ ತೊಳೆಯೋದ್ರಿಂದ ನಿಮ್ಮ ಮೊಡವೆಗೆ ಮತ್ತು ಕಲೆಗಳಿಗೆ ಎರಡಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಮುಖ ಬ್ರೈಟ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಟೋನ್ ಲೈಟ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಹೊರಗಡೆ ಹೋದ್ವಿ. ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ತುಂಬ ದೂರ ಏನೂ ಹೋಗೋಕ್ಕಾಗಲಿಲ್ಲ. ಈವನ್ ಶೂಟು ಸಹ ಮಾಡೋಕ್ಕಾಗಲಿಲ್ಲ. ಎಷ್ಟು ದೂರ ಆಯಿತೋ ಅಷ್ಟು ದೂರ ಒಂದು ರೌಂಡ್ ಥರ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ವಿ, ಮಳೆ ಬರ್ತಾಯಿತ್ತು ಅಂತ ಹೇಳಿ. ಸೊ ಹಾಗಾಗಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಹೀಗಿತ್ತು ನನ್ನ ದಿನ. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.